ಹೆಲೋ ಹಾಯ್ ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಪ್ರೀತಿಯ ವೀಕ್ಷಿತ ಆ್ಯಂಡ್ ವೆಲ್ಕಮ್ ಟು ದ ಚಾನಲ್. ಇವತ್ತು ಒಂದು ಗುಡ್ ನ್ಯೂಸ್ ಇದೆ, ಬಟ್ ಇದು ಗುಡ್ ನ್ಯೂಸೂ ಆಗ್ಬೋದು, ಫ್ಯಾಮಿಲಿಯವ್ರಿಗೆ ಸ್ವಲ್ಪ ಬೇಜಾರು ಕೂಡ ಆಗ್ಬೋದಲ್ವಾ. ಎನಿವೇಸ್ ಬಟ್ ವಿಷಯನ ನಾವು ತಿಳಿಸ್ಲೇಬೇಕಾಗತ್ತೆ. ಇಟ್ಸ್ ಅ ಹ್ಯಾಪಿ ನ್ಯೂಸ್. ಲೈಫಲ್ಲಿ ಇದೆಲ್ಲ ಮಾಡಲೇಬೇಕಾಗತ್ತೆ, ಏನೂ ಮಾಡೋಕ್ಕಾಗಲ್ಲ. ಎಲ್ಲಿದ್ದೀರಾ? ಹೌದಾ, ಇನ್ನು ಎಷ್ಟೊತ್ತು ಬರೋದು? ಹಾಂ ಸರಿ, ಬನ್ನಿ. ಏನಿಲ್ಲ, ಬನ್ನಿ. ಎಷ್ಟೊತ್ತಂತೆ? ಬರ್ತಾ ಇದ್ದಾರಲ್ಲ, ನನ್ನ ಮುಖ ಅಷ್ಟು ಮುಖ ತೊಳಿರಿ. ನೀನು ಅಲ್ಲಿ ಫ್ಯಾಮಿಲಿಯವರೆಲ್ಲ ಇಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ನೋಡಿ. ನಾನು ಅವಾಗ ನೋಡ್ದೆ ಪಪ್ಪ ಆಗ ಮಾಡ್ತಾ ಇದ್ದಾರೆ. ಶಕ್ತಿ ಇಲ್ಲ ಅವ್ರಿಗೆ. ಅಲ್ಲ, ಅವ್ರು ತುಂಬಾ ಶಾರ್ಪ್ ಆಯ್ತಾ, ಅವ್ರಿಗೆ ಯಾಕೋ ಡಾನ್ಸ್ ಅಲ್ಲಿ ಅಷ್ಟೊಂದು ಶಕ್ತಿ ಇಲ್ಲ. ನಡಿಬೇಕಾದ್ರೂ ತುಂಬಾ ವೀಕ್ ಆಗಿದಾರ, ಗೊತ್ತಿಲ್ಲ ನನಗೆ. ಹೆಂಗ್ ಮಾಡ್ತಾರೆ? ಆಗಿದ್ದಾಗಾಯ್ತು, ಎಷ್ಟು ಮಾತಾಡ್ತಿದೀಯಾ? ತಪ್ಪು ಮಾಡೋದು ಸಹಜ ಕಣೋ. ಫಸ್ಟ್ ಕೈತಲ್ ಜೋಡಿ ಕೈತಲ್ ಅಂತಲೇ. ಸೂಪರ್. ಹಾ ಸರಿ, ಬಂದೆ. ಏನ ಅಪ್ಪಾಜಿ? ಎಂಟೈರ್ ಫ್ಯಾಮಿಲಿನಲ್ಲಿ ಎಲ್ಲರೂ ಇಲ್ಲಿದ್ದೀವಿ ಅಂಡ್ ವಿ ಹ್ಯಾವ್ ಅ ಗುಡ್ ನ್ಯೂಸ್. ಗೆಸ್ ಮಾಡಿ ಒಬ್ಬೊಬ್ರೆ, ಏನ್ ಗುಡ್ ನ್ಯೂಸ್? ಜೋರ್, ಇವಾಗ ವಾಯ್ಸ್ ಬರಲ್ಲ. ದೀಪಗೆ ಪ್ರಮೋಷನ್ ಆಗಿರ್ಬೋದು. ನಿಮ್ ಪ್ರಕಾರ? ಗೊತ್ತಿಲ್ಲ, ಒಳ್ಳೆ ಸುದ್ದಿ ಅಂತ ಮನಸ್ಸಲ್ಲಿದೆ. ಏನಂತ ಪ್ರಕಾರ? ಮೋಸ್ಟ್ಲಿ ಯಾವ್ದಾದ್ರು ಹಾಸ್ಪಿಟಲ್ ಚೇಂಜ್ ಆಗಿರ್ಬೋದು. ಮಾಮನ್ ಪ್ರಕಾರ? ಒಳ್ಳೆ ಸುದ್ದಿ ಇದೆ, ಹೇಳಕ್ಕಾಗ್ತದೆ. ಒಳ್ಳೆ ಸುದ್ದಿ ಅಂತ. ಪಪ್ಪನ್ ಪ್ರಕಾರ? ಒಂದು ದೊಡ್ಡ ಹಾಸ್ಪಿಟಲ್ಗೆ ಅಪಾಯಿಂಟ್ಮೆಂಟ್ ಆಗಿರ್ಬೋದು. ಹೌದಾ? ಹಾ ಸರಿ, ದೀಪು ಫೈಲ್ ತನ್ನಿ. ಹೌದಾ? ನಾವು ಎಲ್ಲಿಗೆ ಹೋಗ್ತಾ ಇದೀವಿ? ಎಲ್ಲಿಗೆ ಹೋಗ್ತಾ ಇದೀವಿ ಹೇಳಿ? ನಾವು ಕೆನಡಾಗೆ ಹೋಗ್ತಾ ಇದ್ದೀವಿ. ಟ್ರಿಪ್ ಹೋಗ್ತಾರೆ ಇವರು. ಮತ್ತೆ ಪಾಪುನ ಎತ್ಕೊಂಡು ಟೊರಾಂಟೋ ಜನರಲ್ ಹಾಸ್ಪಿಟಲ್ ಕೆಲಸ. 2 years ಕಾಂಟ್ರಾಕ್ಟ್. ಹೌದಾ? ಎಷ್ಟು? 2 years. ಬನ್ನಿ. ಅಲ್ಲ ನಿಜನಾ ದೀಪು? ಯಾವಾಗ ಹೋಗೋದು ಹೇಳಿ? ಇಲ್ಲ. ಸಂಧ್ಯಾದು ಅದಕ್ಕೆ ಹೇಳ್ಬೇಕು ಅಂತ. ಜೂನ್ ಸಂಧ್ಯಾಸ್ ಲಾಸ್ಟ್ ವರ್ಕಿಂಗ್ ಡೇ ವಿಲ್ ಬಿ ವೆನ್? ಜುಲೈ ಅಲ್ಲ, ಜೂನ್ 10th ಅಲ್ಲ, ಜುಲೈ ಅಲ್ಲ, ಜೂನ್ 10th. ವೆರಿ ಗುಡ್. ಬರ್ತೀನಿ, ಹೊಸ ಸುದ್ದಿ. ಬೇಜಾರಿಲ್ಲ, ಖುಷಿನಾ? ಇಲ್ಲಿ ಏನ್ ಮಾಡೋದು? ಎಲ್ಲ ಅಡ್ಜಸ್ಟ್ ಆಗ್ಬೇಕು ಅಲ್ವಾ? ನಾನು ಹೇಳಿಲ್ವಾ ಯಾವುದೋ ಬೇರೆ ಹಾಸ್ಪಿಟಲ್ ಬೇರೆ ಊರು ಅಂತ ಹೇಳಿದ್ದೆ. ಬೇಜಾರಿಲ್ವಾ? ಬೇಜಾರಿದೆ, ತುಂಬಾ ಬೇಜಾರಿದೆ, ಖುಷಿ ಇದೆ. ಅವ್ರು ಬರ್ತಾ ಇದ್ದಾರೆ. ನಾನು ಅನ್ಕೊಂಡೆ ನೀವೆಲ್ಲರೂ ಕೇಳ್ತೀರಾ ಅಂತ, ಯಾಕೆ ಏನು ಅಂತ. ಇಲ್ಲಿ ಹೇಗ್ ಮಾಡೋದು? ಅದೃಷ್ಟ ಬಂದ್ಮೇಲೆ ನಾವು ಅದನ್ನು ಅಲ್ವಾ? ಯಾವ್ದು ಫೈಲ್ ಫೈಲ್ ಅಲ್ಲ, ಮೋಸ್ಟ್ಲಿ ಅದಲ್ಲ, ಬೇರೆ ಏನೋ ಇದೆ. ಎಲ್ಲಿದೆ ಫೈಲ್? ಅವ್ರು ನಂಬ್ತಾ ಇಲ್ಲಲ್ಲ ಫೈಲ್ ತಂದಿದ್ದು. ಇಲ್ಲ, ಬೇರೆ ಏನೋ ಇದೆ. ಸರಿನಪ್ಪ, ನೀವು ಮಿಸ್ ಮಾಡ್ಕೋತೀರಾ ನಮ್ಮನ್ನ? ಮಾಮ ಇಲ್ಲಪ್ಪ, ನಾವು ಇಲ್ಲೇ ಬರ್ತಾ ಇದ್ದೀವಿ. ನನ್ನ ಪ್ರಕಾರ ಪಾಪನ್ ಕರ್ಕೊಂಡು ನೀವು ಇಬ್ರು ಹೆಂಗಿರ್ತೀರ ಅಂತ ನನಗೆ ಅದೇ. ನಾನು ಅನ್ಕೊಂಡೆ ನೀವೆಲ್ಲ ಅದ್ರ ಬಗ್ಗೆ ಯೋಚನೆ ಮಾಡ್ತೀರಾ, ನೀವು ಯೋಚನೆ ಮಾಡ್ತಿಲ್ಲ. ಹೋಗುದಿಲ್ಲ ಅಂತ ನನಗೆ ಗೊತ್ತು. ಎಷ್ಟು ಗಂಟೆ ಇದೆ ಹೇಳಿ ಇಲ್ಲಿಂದ?
17 ಗಂಟೆ ಆಗುತ್ತೆ. ಎಷ್ಟು ವರ್ಷ ಅಲ್ಲಿ ಇರ್ಬೇಕು? 2 years. ನಿಜನಾ? ಅವಳು ನಿಪ್ಪಲ್ಲಿ ಇರುವೇನು ಉಂಟು ಸುಳ್ಳು ನಿಜ. ಮತ್ತೆ ನಿಮ್ ಇವನ್ ಸಂಧ್ಯಾ ಕರ್ಕೊಂಡು ಹೋಗಕ್ಕಾಗತ್ತಾ? ಮಾಮ ಮಾಮಿನ್ ಕರ್ಕೊಂಡು ಹೋಗಕ್ಕಾಗತ್ತಾ? ಇನ್ನ ಕರ್ಕೊಂಡು ಹೋಗಕ್ಕಾಗತ್ತಾ? ಹೌದಾ ದೀಪು? ಹ್ಮ್. ಏನಿಲ್ಲ ಬರ್ರಿ ಬರ್ಬೋದು, ಬಟ್ ನಾವು ಸೆಟ್ಲ್ ಆಗ್ಬೇಕಲ್ಲ ಅಲ್ಲಿ. ಪಾಪನ್ ಕರ್ಕೊಂಡು ಜೂನ್ 10ಗೆ ಅಪ್ಪಾಜಿ US ಹೋಗೋ ಮುಂಚೆ ನಾವು ಹೊರಟೋಗಿರ್ತೀವಿ. ಮನೆಯಲ್ಲಿ ಈ ಮನೆಯಲ್ಲಿ ಅದೇ ಏನ್ ಮಾಡೋಣ? ಈ ಮನೆ ಬಾಡಿಗೆ ಕೊಡೋದಾ? ಏನ್ ಮಾಡೋದು? ಸುಳ್ಳು. ಬಾಡಿಗೆ ಕೊಡ್ಬೇಡಿ, ಹಾಳು ಮಾಡಿ ಹಾಕ್ತಾರೆ ಬಾಡಿಗೆ ಕೊಟ್ರೆ ಬೇಡಪ್ಪ. ಲೋನ್ ಎಲ್ಲ ತೀರ್ಸ್ಬೇಕು ಅಂತ ನಾವು ಡಿಸಿಷನ್ ತಗೊಂಡಿದ್ವಿ. ಅದಕ್ಕೆ ಅವ್ರು ಶನಿವಾರ ರಜೆ ಹಾಕಿದ್ದು. ಈ ಪೂತ ಬಕ್ಕ ನಿನ್ನ ಬಿಸಿನೆಸ್ ನಂದು ಏನ್ ಮಾಡೋದು ಬೇಬಿ? ಅದೇ ನಾನು ಇಲ್ಲಿರೋದ, ನೀವು ಒಬ್ರೇ ಮ್ಯಾನೇಜ್ ಮಾಡ್ತೀರಾ? ಕೆನಡಾದಲ್ಲಿ ಇಬ್ಬರು ಬಿಟ್ಟು ಅವಳಿಲ್ಲ, ಅದು ನಾನು ನಂಬೋದಿಲ್ಲ. ಕೆನಡಾದಲ್ಲಿ ಒಬ್ಬನೇ ಲಾಸ್ಟ್ ಟೈಮ್ ಒಬ್ಬನೇ ಹೋಗಿ ಫುಲ್ ನಿಜ? ಬೇಬಿ ಅಲ್ಲೇ ಕೆನಡಾದಲ್ಲೇ ವಿಡಿಯೋ ಮಾಡೋದು. ಹೆಂಗಿದೆ ಹೆಂಗಿದೆ ಅಲ್ಲ ಕೆನಡಾ ಅಂತ ಇನ್ನೇ ನಾವ್ ಇನ್ನ ಡಿಸೈಡ್ ಮಾಡ್ಬೇಕು. ನಿಮ್ ಪ್ರಕಾರ ನಾವು ಹೋಗ್ಬೇಕಾ ಬೇಡವಾ? ನಿಮ್ಮನ್ನ ಬಿಟ್ಟಿರ್ಲಿಕ್ಕೆ ಕಷ್ಟ ನಮ್ಗೆ. ಹೋಗುದು ಅದು ಖುಷಿ ವಿಷಯ, ಆದ್ರೆ ಅಷ್ಟು ದೂರ ಹೋಗಿ ನೀವಿರೋದಂದ್ರೆ ನಮ್ಗೆ ಇವಾಗ ಪಾಪುಗೆ ಎಷ್ಟು 4-5 months ಆಗುತ್ತಲ್ಲ ನಾವು ಹೋಗ್ಬೇಕಾದ್ರೆ. ಇಲ್ಲಪ್ಪ, ಪಾಪನೆಲ್ಲ ಬಿಟ್ಟು ಕುತ್ಕೊಳ್ಳಿಕ್ಕೆ ಆಗುದಿಲ್ಲ ನಮಗೆ. ಅದೇ ಬೇಡ ಅಂತ ಇವ್ರ ಪ್ರಕಾರ ಇನ್ನೇನ್ ಮಾಡೋಣ? ಅಲ್ಲ ಹಾಗಲ್ಲ, ಪಪ್ಪನಿಗೆ ನಿಮ್ಮ ಇಷ್ಟ ನಮ್ಮ ಇಷ್ಟ, ಅದೇನು ಹೇಳಿಕ್ಕಿಲ್ಲ ಅಲ್ವಾ? ಫ್ಯೂಚರ್ ಅಲ್ಲ ಅದೇನು ಒಳ್ಳೆ ಸುದ್ದಿನೇ, ಆದ್ರೂ ಸ್ವಲ್ಪ ನಮ್ಗೆ ಮಾಮನ್ಗೆ ಜೀರ್ಣ ಮಾಡ್ಲಿಕ್ಕೆ ನಮಗೆ ಸ್ವಲ್ಪ ಕಷ್ಟ. ಕಷ್ಟನೇ ಅದೇ. ಅಲ್ಲ ನಿಮ್ ಒಳ್ಳೆ ಸುದ್ದಿ ಕೊಟ್ಟಿದ್ದೀರಾ. ಅನುಭವಿಸ್ಬೇಕಲ್ವೇ? ಅದು adjust ಆಗ್ಬೇಕು. ಕಷ್ಟ ಅದೇ ಅದೇ ನಮ್ಗೆ ಅದು ತುಂಬಾ ಕಷ್ಟ ಆಗ್ತುಂಟು. ಇವ್ರು ಅಲ್ಲಿ ಹೋಗಿ ಇವ್ರು 3 ಜನನೇ ಇರೋದಂದ್ರೆ ನಾವ್ ಇರ್ತೀವಿ ಅಲ್ಲ ಬೇಬಿ. ಅಲ್ಲಿ ಹೋಗ್ಬಿಟ್ಟು ಯಾರು ಬರ್ತೀರಾ? ಹೋಗ್ತಾರಲ್ಲ ಆ ಥರ. ಯಾರು ಬರ್ತೀರಾ? ಅದು ನಾನ್ ರೆಡಿ ಬಂದು ಬರ್ಲಿಕ್ಕೆ. US ಗೆ ಹೋಗೋದಕ್ಕೆ ವೀಸಾ ಮಾಡಿಲ್ಲ, ಬರ್ತಾರಂತ ಇವ್ರು. ಮಾಡ್ಬೇಕು, ನೀವು ಟ್ರೈ ಮಾಡ್ಬೇಕು, ಮಾಡಿಕೊಡ್ಬೇಕು. ನಮ್ಮನ್ನ ಬಿಟ್ಟು ಅವರೇ ಕರ್ಕೊಂಡು ಹೋಗಿದ್ರೆ ನಮಗೂ ಆಗಿದೆ. 2 ಜನ ಒಟ್ಟಿಗೆ, ಪಪ್ಪನೆಲ್ಲ ಒಟ್ಟಿಗೆ ಬರ್ತಾನೆ. ಪಪ್ಪನ್ ಬಿಡ್ತು ಮತ್ತೆ ಪೂಜೆ. ಸಂಧ್ಯನ ಅದಕ್ಕೆ ನಾನು ಸಂಧ್ಯನ ಟ್ರೈನಿಂಗ್ ಕೊಡ್ಬೇಕು ಅಂತ ನಿಮ್ದೆಲ್ಲ ವಿಡಿಯೋ ಮಾಡೋದಕ್ಕೆ. ಅದಕ್ಕೆ ಇಷ್ಟು ವಿಡಿಯೋ ಮಾಡ್ಸೋದು ಇವಾಗ. ಇನ್ನ ನೀವು ಸಂಧ್ಯಾ ಮಾತ್ರ ಇಲ್ಲಿ. ಹೋಗು. ಬಲೆ ಮಾಡು, ಕೊಲ್ಲೆ. ಫ್ಯಾನ್. ಏನ್ ಬೇಬಿ? ಏನ್ ದೀಪು ಸುದ್ದಿ ಒಳ್ಳೇದು ಕೊಟ್ಟಿದ್ದೀರಾ, ಆದ್ರೆ ಅಷ್ಟು ದೂರ ಹೋಗಿ ಇವಾಗ್ಲೇ ನಾವೆಲ್ಲ ಹೇಗೆ ನಿಜ. ಏನಣ್ಣ, ಅಣ್ಣನಿಗೆ ಗೊತ್ತಿಲ್ವಾ? ಇಲ್ಲ. ಸರಿ ಬೇಬಿ, ಅವರು ಹೋಗಲ್ಲ ಅಂತ ಡಿಸೈಡ್ ಮಾಡಿದ್ದಾರೆ. ಯಾಕಂದ್ರೆ ಅವರು ಹೋಗೋದು ಇಷ್ಟ ಇಲ್ಲ. ಅಲ್ಲ ನಮ್ಗೆ ನಿಜ ಖುಷಿ ವಿಷಯ. ಆದ್ರೆ ನೀವು ಅಷ್ಟು ಅಲ್ಲ 2 ವರ್ಷ ಹೋಗಿ ಬರ್ಬೋದು. ಎಲ್ಲ ಇವಾಗ ಬೇರೆ ಬೇರೆ ದೇಶಕ್ಕೆ ಸರಿ, ನಿಮ್ ಇಷ್ಟ ಏನು? ನಿಮ್ ಇಷ್ಟ ಏನು? ಹೋಗ್ಬೇಕಾ ಬೇಡ? ಎರಡರಲ್ಲಿ ಒಂದು ಉತ್ತರ. ಹೋಗ್ಬೇಕಾ ಬೇಡ ಅಷ್ಟೇ. ಒಳ್ಳೇದಾಗ್ಬೇಕಾದ್ರೆ ಹೋಗ್ಬೇಕು. ಈಗ ಅವ್ರನ್ನ ನಮ್ಮನ್ನ ಯಾರು ಕರ್ಕೊಂಡು ಹೋಗ್ತೀವಿ. ನಿಜ. ಅವ್ರಿಗೆಲ್ಲ ಕಳ್ಸಲ್ಲ, ಹೆಂಡತಿನೇ ಕಳಿಸ್ತಾ ಇರೋದು ಕಷ್ಟದಲ್ಲಿ ಇವಾಗ. ನೀವೇ ಹೋಗ್ಲಿಕ್ಕೆ ಕಷ್ಟ. ಯಾರಾದ್ರೂ ಬರ್ಬೇಕು ಕಷ್ಟ, ಅದ್ರೊಳಗೆ ನಮ್ಮನ್ನ ಅಲ್ಲ ಈಗಲೇ ಅಲ್ಲ 1 ವರ್ಷ ಇರುವಾಗ ಪಾಪುಲರ್ ಹೋಗ್ಬೇಕಲ್ಲ. ಪಾಪ ಜೊತೆ ಬೇಕಲ್ಲ ರೇಣುಕಾ. ವೀಸಾ ಮಾಡಿ ಆಮೇಲೆ ಅದಲ್ಲ ಇಲ್ಲಿ ಕೇಳಿ, ಅವಳಿಗೆ ಇನ್ನು 6 months ಟೈಮ್ ಇದೆ. ಅಲ್ಲ ಇದು ಮತ್ತೆ ಇದೆ. ನಾನು ಊರಿಗೆ ಹೋಗ್ಲಿಕ್ಕೆ ವಿಧಾನ ಮಾಡ್ತಿದ್ದೇನೆ. ಸಮಯ ಎಷ್ಟು ಅಂತ ಹೇಳಿ ಬೇಬಿ, ಅವ್ರು ನಂಬ್ತಾ ಇಲ್ಲ ಮಾಮಿ ಅಲ್ವಾ? ನಿಮಗ್ ನಾವ್ ಹೋಗ್ತಾ ಇದೀವಿ ಅಂತ ಬೇಜಾರ ಅಥವಾ ಮೊಮ್ಮಗೂ ಇರಲ್ಲ ಅಂತ ಬೇಜಾರ? ಮೊಮ್ಮಗು ಬೇಕು, ನೀವು ಬೇಕು. ನಿಮ್ಮನ್ನ ಬಿಟ್ಟು ಇರ್ಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ಲಾಸ್ಟ್ ಟೈಮ್ ದುಬೈಲಿ ಇದ್ದಾಗ ಗೊತ್ತಲ್ಲ ನಂಗೆ, ದೀಪು ಒಬ್ನೇ ಇದ್ದು ನಾನು ತುಂಬಾ ಟೆನ್ಷನ್ ಮಾಡ್ಕೊಂಡಿದ್ದೆ ಅಲ್ಲಿ. ಆಯ್ತಾ? ಪಾಪನ್ ಬಿಟ್ಟು ಇವ್ರು ಹೇಗೆ ನೋಡ್ತಾರೆ? ಇದು ಬೇರೆ ಬಿಡಮ್ಮ, ಏನ್ ಬೇರೆ? ಏನೇ ಇದೆ ಬೇರೆ. ಯಾವ್ದೆಲ್ಲ ಏನೇ ತಿಳ್ಕೊಂಡು ಅವ ಏನೋ ಅಂತ ಹೇಳ್ತಾನೆ. ಅಲ್ಲೇ ಮಗ ಇದು ಬೇಜಾರು ತಗೊಂಡು ಬಾ. ಯಾಕಂದ್ರೆ ಇವಾಗ ಮೈ ಗುಡ್ನೆಸ್, ಫ್ಯಾಮಿಲಿ ಅವ್ರಿಗೆ ಎಷ್ಟು ಪ್ರೀತಿ ಅಂದ್ರೆ. ಓಕೆ, ನಿಜ ಹೇಳ್ಬೇಕಂದ್ರೆ ಇವ್ರಿಗೆ US ಇಂದ 2 ಆಫರ್ ಬಂದಿದೆ. ಇವ್ರು ತಗೊಂಡಿಲ್ಲ, ಇಲ್ಲೇ ಇರ್ಬೇಕು ಅಂತ. ಬಟ್ ಇವಾಗ ನಾವ್ ಏನ್ ಮಾಡಿದ್ದು? No comments. ಇಲ್ಲಿ ಫ್ರ್ಯಾಂಕ್ ಆದ್ರೂ ಪರವಾಗಿಲ್ಲ, ನೀವು ನಮ್ಮೊಟ್ಟಿಗೆ ಇರ್ತೀರಲ್ಲ, ಅಷ್ಟೇ ಸಾಕು. ಅಷ್ಟೇ ಸಾಕು ನಮ್ಗೆ. ನೀರ್ ಬಂತು, ನೀರ್ ನಾನು. ಯಾರಿಗೆಲ್ಲ ಖುಷಿ ಆಯ್ತು? ನನಗಂತೂ ಖುಷಿ ಆಯ್ತು. ಅಲ್ಲ, prank ಅಂತ ಅಂದ್ರೆ ಯಾರಿಗೆ ಖುಷಿ ಆಯ್ತು? ಏನ್ ಗೊತ್ತಾಯ್ತಾ,
ನೀನ್ ಡ್ರೈವರ್ ನೋಡ್ತಾ ಇದೀಯಾ, ಇದನ್ನೆಲ್ಲ ಯೋಚನೆ ಮಾಡ್ತಾ ಇದ್ದೆ ನಾನು. ಈಗ ಅಣ್ಣ ತಮ್ಮ ಇಬ್ರು US ಅಲ್ಲಿ ಇರ್ತಾರೆ ಕಡೆಗೆ, ಇವ್ರ ಮನಸ್ಸು ಮಾಡಿದ್ರೆ. ಅಪ್ಪಾಜಿ ಬೇಜಾರೇ ಇಲ್ಲ, ಅಪ್ಪಾಜಿ ಬೇಜಾರಾಗ್ಬೇಕಲ್ವಾ ಅಂತ. ಬೇಸರಿಲ್ಲಪ್ಪ, ಖುಷಿ. ಹೌದಾ? ನಿಮಗೆ ನಾವು ಇಲ್ಲಿ ಇರ್ಬೇಕಂತ ಆಸೆ ತಾನೆ? ಇಲ್ಲ, ನಾನು ಬರ್ತೀನಲ್ಲ ಬರ. ಅವರು ಬಹಳ ಚಾಲಿದ್ದಾರೆ. ಯಾವ್ರಿಗೆ ಚಾನ್ಸ್ ಒಳ್ಳೇದು 6 ತಿಂಗಳಲ್ಲಿ ಬಹಳ ಚಾಲಿದ್ದಾರೆ. ಅಲ್ಲೇ ಪಕ್ಕದಲ್ಲೇ. ಅದೇ ಹೇಳುದು ನಾನು. ಹೇಗೋ ಅವ್ರು ಅಮೆರಿಕಕ್ಕೆ ಹೋಗ್ತಾನೆ ಇರ್ತಾರೆ. ಅದಕ್ಕೆ ನಾನು ಅವ್ರ ರಿಯಾಕ್ಷನ್ ಬರ್ತಾನೆ ಇಲ್ಲ. ಅಲ್ಲಿಗೆ ಅವರಿಗೆ ಮಂತ್ಲಿ ಒಂದ್ಸಲ ಹೋಗ್ಬೋದು ಹಾಗೆ. US ಇಂದ ಕೆನಡಾ ಅಲ್ಲೇ ಒಂದು ಫ್ಲೈಟ್ ಹತ್ತಿದ್ರೆ ಆ, 4 hours 3 hours ಅಲ್ಲಿ ಹಿಡ್ಕೊಂಡು Oh my God. ಹೆಂಗಿತ್ತು guys ಈ prank? ಬ್ರ್ಯಾಂಕ್ ಆಗಿ ಉಳಿಲಪ್ಪ ಇದು. ಅಲ್ಲ ಸಂಧ್ಯಾ, ಇವಾಗ ಏನ್ ಮಾಡಿದ್ವಿ ಬೇಬಿ ಇದನ್ನ ನಾವು ಹೆಂಗ್ ಮಾಡಿದ್ದು? ನನಗೆ ದುಬೈಗೆ ಆಫರ್ ಬಂದಿತ್ತಲ್ಲ ಅವಾಗ ತಗೊಂಡು ಅದನ್ನ ಕೆನಡಾಗೆ ಚೇಂಜ್ ಮಾಡಿಸ್ಕೊಂಡ್ ಬಂದಿದ್ದೆ. ಈಗ ಅದಕ್ಕೆ ಮಾಡಿದ್ದೀನಿ ಆ ಫೈಲ್ ಇಟ್ಕೊಂಡು. ಹೌದಾ? ಅದ ಆತರ ಮಾಡ್ತಾರ ಇವಳು ಸುಮ್ಮನೆ ನಾನ್ ಲ್ಯಾಪ್ಟಾಪ್ ಬೇಕು ಅಂತ ಕೇಳ್ದೆ ಸಂಧ್ಯನ ಹತ್ರ ಇದನ್ನೆಲ್ಲ ಚೇಂಜ್ ಮಾಡಕ್ಕೆ. ಏನ್ ಅರ್ಜೆಂಟ್ ಅದಕ್ಕೆ ಗೊತ್ತಾಗ್ ಬರ್ತದೆ ವಾಟರ್ ಪ್ಲಾನ್ ಮಾಡಿ ಮಾಡಿದ್ರೆ ಅಕ್ಕ ಲೆತನ್ ಕೋರಿಗೆ ಆಪು ಜಜ್ಜ. ನೀವೇ ಹೋಗ್ಕತ್ತಲ್ಲಿ. ಅಲ್ಲ ನಾನು ಎಣಿಸುದಂದ್ರೆ ಪಾಪುನ ಅವಳು ಖಂಡಿತ ನೋಡ್ಲಿಕ್ಕೆ ಅಯ್ಯೋ ನೀವ್ ಹಂಗೆಲ್ಲ ಅವಳ ಎತ್ತಿರೋ ಮಗಳಿಗೆ ಮಗು ನೋಡ್ಕೊಳಕ್ಕಾಗಲ್ಲ. ನೋಡ್ಕೊಳ್ಳೇಬೇಕು, ಆಪ್ಷನ್ ಇಲ್ಲ. ಅವಳ ಕೆಲಸ ಅವಳಿಗೆ ಅಲ್ಲ, ಅವಳು ಅಲ್ಲಿ ಹೋಗಿ ತಕ್ಷಣ ಕೆಲಸ ಮಾಡಲ್ಲ. ಅವಳಿಗೆ ಅಷ್ಟು ಕೆಪಾಸಿಟಿ ಇದೆ. ಹೆಂಗೆ 15 ಲಕ್ಷ ಸಂಬಳ ಬಂದ್ರೆ ಯಾರಾದ್ರೂ ಬಿಡ್ತಾರ? ಅಲ್ಲ, ಅಲ್ಲೇ 15 ಇಲ್ಲೇ ಇದೆ ಕೊಡ್ಲಿ, ಅಲ್ಲೇ ಕೊಡ್ಬೇಕು. ಕೆನಡಾ ಬಹಳ ಕಾಸ್ಟ್ಲಿ ಕಂಟ್ರಿ, ಅಲ್ಲಿ ಬದುಕೋದು ಬಹಳ ಇಲ್ಲಿ 5 ಕಷ್ಟ. ಲಕ್ಷ ಖರ್ಚಾದ್ರೆ ಅಲ್ಲಿ 10 ಲಕ್ಷ 10 ಲಕ್ಷ ಆಗುತ್ತೆ. ಅಲ್ಲೇ ಇದು 0 ಡಿಗ್ರಿ ಮೈನಸ್ ಇಂದ ಬರುತ್ತೆ. ಹೌದಾ? ಮೈನಸ್ ಮೈನಸ್ ಫುಲ್ ಕೋಲ್ಡ್ ಅದು. ನೋಡಿ ಗೈಸ್, ಫುಲ್ ಕರ್ಗೋಗಿ ಅಳೋದಿನ್ನೇನ್ ಬಾಕಿ ಗಂಗಯ್ಯಮ್ಮನ ಬರೋದು. ಏನೋ ಹೊಡೆದಂಗಾಯ್ತು. ಐ ಕುಡ್ ಫೀಲ್ ಅ ಪೇನ್. ಸಂಧ್ಯಾಗೂ ತಾಗೋದ್ ಬಾಕಿ ಇಲ್ಲ. ಜೀರೋ ಇದು ಅಳೋದೇ ಸಂಧ್ಯಾ. ಇದು ಫುಲ್ ಬೆವರೋಗಿತ್ತು. ನಂಗೆ ಫುಲ್ ಟೆನ್ಷನ್ ಆಗುತ್ತೆ. ಇಲ್ಲ, ನಂಗೂ ಅಳು ಬಂತು ನೀವು ಹತ್ತಿದ್ ನೋಡಿ. ಅಯ್ಯೋ ಇಷ್ಟೊಂದು ಪ್ರೀತಿ ಇದೆಯಾ ಅಂತ. ಅಲ್ಲ ನಂಗೆ ಖುಷಿನೂ ಆಯ್ತು, ಆದ್ರೆ ಇವಳ ಖುಷಿ ಸಡನ್ ಹೋಗ್ತಾರೆ. ಮಾಮ ಫುಲ್ ಬೆಬ್ಬೆ ಆಗ್ಬಿಟ್ಟಿದ್ದಾರೆ, ಏನು ಮಾತಿಲ್ಲ. ಮಾಮಿ ಹೇಳ್ತಾನೆ ಹೋಗ್ಬೇಕು ಇನ್ನ ಬೇಬಿ ಊರಿಗೆ. ಕನ್ಫ್ಯೂಸ್, ತಲೆ ಒಳಗೆ ಒಂದು ಗಿರಗಿರ ಅಂತ. ನನಗೆ ಸಿಂಗಿಗೆ ಆಮೇಲೆ ಎಲ್ಲೇ ಬೇಗ ಪ್ರಮೋಷನ್ ಆಗಿ ಅಲ್ಲ, ಆಮೇಲೆ ಇನ್ನೊಂದು ಯೋಚನೆ ಮಾಡಿದ್ ನಾನಂದ್ರೆ ಮನೆ ಇಷ್ಟೆಲ್ಲ ಮಾಡಿ ನಾನ್ ಅದೇ ಮನೆ ಬಾಡಿಗೆ ಕೊಟ್ರೆ ಹೇಗಾಗೋದು? ಅಲ್ವಾ? ಇವ್ರು ಇನ್ನ ಅಳ್ತಾನೆ ಇದಾರೆ. ಅವ್ರಿಗೆ ಗೊತ್ತಾಯ್ತು ಈಗ ಮಾತಾಡಿ ಅವ್ರಿಗೊಂಚೂರು ಗೊತ್ತಿಲ್ಲ ಏನ್ ವಿಷಯ ಅಂತ. ಅವ್ರದೇ ಪ್ರಪಂಚದಲ್ಲಿ ಇದಾರೆ. ಏನ್ ಹೇಳ್ತಾರೆ ಅವರು? ಫಾರಿನ್ ಹೋಗ್ತಾರಂತೆ. ಹೋಗ್ಲಿಯಾ? ಬರತಿದ್ದಾರಲ್ಲ ಅವ್ರ ತಮ್ಮ ಆ ದೇಶಕ್ಕೆ ಹೋಗ್ತಾರಂತೆ. ಹೋಗ್ಲಿಯಾ? ಹಾ, ಬೇಡ ಬೇಡವಾ? 2 hours later. ಬೇಕು ಗ್ರೀನ್ ಮಸಾಲ. ನನಗೆ ಸಾಂಬಾರು, ಮಟನ್ ಸಾರು. ಮಟನ್ ಅಲ್ಲಿ ಮಟನ್ ಸುಕ್ಕ. ನಾನು ಹೇಳಿಲ್ವಾ? ಮಟನ್ ಸುಕ್ಕನೆ. ನಿಮ್ಗೇನ್ ಬೇಕು? ಯಾವ್ದಾದ್ರು ನಿಮ್ಗೇನ್ ಬೇಕು? ಗ್ರೀನ್ ಮಸಾಲ. ನನಗೆ ಮಟನ್ ಬಿರಿಯಾನಿ ಬೇಕು. ಇವಾಗ ಏನ್ ಮಾಡೋದು? ಬಿರಿಯಾನಿ ಮಾಡು, ಅದಕ್ಕೆ ಬಿರಿಯಾನಿ ಮಾಡ್ತಾರಂತೆ, ಗ್ರೀನ್ ಮಸಾಲ ಮಾಡ್ತಾರಂತೆ, ಸಾರ್ ಮಾಡ್ತಾರಂತೆ, ಸುಕ್ಕ ಮಾಡ್ತಾರಂತೆ. ಸರಿ, ಅರ್ಧ ಕೆಜಿದ್ ಬಿರಿಯಾನಿ, ಅರ್ಧ ಕೆಜಿದ್ ಸಾರು, ಅರ್ಧ ಕೆಜಿದ್ ಗ್ರೀನ್ ಮಸಾಲ, ಅರ್ಧ ಕೆಜಿದ್ದು ಸುಕ್ಕ. ಬೇಡಪ್ಪ, ನಮ್ಗೆ ಬಿರಿಯಾನಿ ತಿನ್ಬೇಕು. ಇವತ್ತಿನ ದಿನ ಹೇಗಿತ್ತು ನಿಮ್ಮ ಅಭಿಪ್ರಾಯ? ಇವತ್ತು ತುಂಬಾ ನಾವು ನಕ್ಕಿದ್ದೇವೆ, ಆದ್ರೂ ಒಂದ್ ಸ್ವಲ್ಪ ಬೇಜಾರಾಯ್ತು ಮಧ್ಯದಲ್ಲಿ. ಆದ್ರೂ ಓಕೆ, ಈಗ ಪರವಾಗಿಲ್ಲ, ಎಲ್ಲ ಕ್ಲಿಯರ್ ಆಯ್ತು. ನಿಮ್ಗೆ ನಕ್ಕಿದ್ದು ಕೆಲಸ ಕೆಲಸ ಮಾಡಿದ್ದು, ಹತ್ತಿದ್ದು ಆಯ್ತು. ನಕ್ಕಿದ್ದು ನಾವು ಬೇಜಾರು ಮಾಡ್ಕೊಂಡಿದ್ದು, ಖುಷಿ ಆಗಿದ್ದು, ಎಲ್ಲವೂ ಉಂಟು ಇದರಲ್ಲಿ. ಅಲ್ಲ, ನೀವೊಂದ್ಸಲ ಗುಡ್ ನ್ಯೂಸ್ ಅಂತ ಕೊಟ್ಟು ನಮ್ಮನ್ನೆಲ್ಲ ಅಳಿಸಿದ್ದು, ಮತ್ತೆ ಕಡೆಗೆ ನಾವು ನಕ್ಕಿದ್ದು. ಹೆಂಗಿತ್ತು?
ನೆನಪಿನ ದಿನ. ಈ ತರ ಎಲ್ಲ ಬೇಡ ನಮ್ಗೆ. ನಾಳೆ ಮತ್ತೊಂದು ಸರ್ಪ್ರೈಸ್ ಇದೆ. ತಲೆ ಕೆಟ್ಟೋಯ್ತು. ಶುರುವಾಡ ನಿಜ ನಿಜ. ನಾಳೆ ಮತ್ತೊಂದು ದೊಡ್ಡ ಸರ್ಪ್ರೈಸ್ ಇದೆ, ಅದಕ್ಕೆ ಕಾಯ್ಬೇಕು. ದೀಪು ಏನು ಇವತ್ತು ನಿದ್ದೆ ಬರೋದಿಲ್ಲ ನಮ್ಗೆ ಹಾಗಾದ್ರೆ. ನಮ್ಗೆ ಗೊತ್ತಿಲ್ಲ ಇದೇನಂತ. ನಾಳೆದೆಲ್ಲ ನಾಳೆದೊಂದು ದೊಡ್ಡ ಸರ್ಪ್ರೈಸ್ ಇದೆ. ನಿಜ ನಿಜ, ಎಲ್ಲರಿಗೂ ಪ್ರಾಮಿಸ್. ಹಾ, ನಾಳೆ ತನಕ ಕಾಯ್ಬೇಕೆಂದು ವಿನಂತಿಸುತ್ತೇನೆ. ಮಟನ್ ಮಾಡೋದಕ್ಕೂ ನಾವು ಸುದ್ದಿ ಕೊಡೋದಕ್ಕೂ ಒಳ್ಳೆ ದಿನ ನಾಳೆ. ಒಬ್ಬೊಬ್ಬರೇ ಹೇಳಿ ಆಯ್ತಾ. ಎಲ್ಲರೂ ಕೇಳ್ತಾ ಇದಾರೆ ಮಗು ಮುಖ ಯಾವಾಗ ತೋರ್ಸ್ಬೇಕಂತ. ಅಮ್ಮನ ಪ್ರಕಾರ ಯಾವಾಗ? 5 ತಿಂಗಳಾದ್ಮೇಲೆ. ಪಪ್ಪನ ಪ್ರಕಾರ ನಂಗೆ ಅದು ಐಡಿಯಾ ಇಲ್ಲ. ನಿಮಗೆ ಯಾವಾಗ ತೋರ್ಸ್ಬೇಕಂತ? ಓಕೆ, ಇವಾಗ ತೋರ್ಸ್ಬೋದು. ಬಾಬುನ್ ತೋರ್ಸ್ಬೇಕಾ? ಹಾ, ಯೂಟ್ಯೂಬ್ ಅಲ್ಲಿ. ಸಮಯ ಹೋಗ್ಲಿ ಅಂತ. ಎಷ್ಟು ಸಮಯ? 2 ತಿಂಗಳು ಹೋಗ್ಲಿ. ಇನ್ನ 2 ತಿಂಗಳು ಹೋಗ್ಲಾ? ಮತ್ತೆ ಯಾರಾದ್ರೂ ಕಣ್ಣು ಬಿಟ್ರೆ ಕಷ್ಟ ಆಗುತ್ತೆ. ಕಣ್ಣು ಬಿಡೋರು ಯಾವತ್ತಿದ್ರೆ ಬಿಡ್ತಾರೆ. ಅವಾಗಾದ್ರೂ ಬಿಡ್ತಾರೆ ತಾನೆ. ಅಲ್ಲ, ಕಣ್ಣು ಬಿಡೋರು ಯಾವತ್ತಿದ್ರೆ ಬಿಡ್ತಾರೆ. ಮಗು ನಿಮ್ ಪ್ರಕಾರ ಯಾವಾಗ ತೋರ್ಸ್ಬೇಕು? ಇವಾಗ ತೋರಿಸ್ಬೋದು. ನಮ್ಮ ಪ್ರಕಾರ ಹೆಂಗ್ ಗೊತ್ತಾ, ಕಣ್ಣು ಹಾಕೋರು ನಮಗ್ ಕಣ್ಣು ಹಾಕೋರು ಯಾವತ್ತಿರೋ ಆಗ್ತಾರೆ. ಆಗ್ಬೇಕು ಅಂದ್ರೆ ಯಾವತ್ತಿರೋ ಆಗುತ್ತೆ. ಅದಕ್ಕೆ ನಿಮ್ ಪ್ರಕಾರ ಯಾವಾಗ ತೋರ್ಸ್ಬೇಕು? ಈಗ ನನಗೆ ಈಗ ತೋರಿಸ್ಬೋದು. ನಿಮ್ ಪ್ರಕಾರ ತೋರ್ಸ್ಬೋದು. ತೋರ್ಸ್ಬೋದು. ನಮ್ಮ ಪ್ರಕಾರ ಏನಂದ್ರೆ ಯಾವ ನಿಮ್ ಪ್ರಕಾರ ಯಾವಾಗ ತೋರ್ಸ್ಬೇಕು? 5 ಮಂತ್ಸ್ ಕಂಪ್ಲೀಟ್ ಆದ್ಮೇಲೆ ತೋರ್ಸ್ಬೇಕು. ನಿಮ್ ಪ್ರಕಾರ ಯಾವಾಗ ತೋರ್ಸ್ಬೇಕು? ನನ್ನ ಪ್ರಕಾರ ಹುಡ್ದಾಗಿಂದನೇ ತೋರಿಸ್ಬೋದು. ಬಟ್ ಯಾಕೆ ತೋರ್ಸಿಲ್ಲ? ಅದೇ ಎಲ್ಲರಿಗೂ ಫೀಲಿಂಗ್ ಇದೆಯಲ್ಲ, ಅದಕ್ಕೆ ಬೇಡ. ತರ ಎಷ್ಟೋ ಜನ ಹುಟ್ಟಿದ ತಕ್ಷಣ ಡೆಲಿವರಿ ಆಗಿದ ಮಗುನೇ ಎಲ್ಲ ತೋರಿಸ್. ನಿಮ್ ಪ್ರಕಾರ ಏನು ಹೇಳಿ? ಎಲ್ಲರೂ ಕೇಳ್ತಿರಲಿಲ್ಲ ತೋರ್ಸಿ ಇದೇ ಕಾರಣಕ್ಕೆ. ನಾನ್ ತೋರ್ಸಿದ್ರೆ ನನ್ನ ಅಂತ ಕಟ್ಟಾಕ್ ಬಿಡ್ತಾರೆ, ಅದಕ್ಕೆ ನಾನು ಗಪ್ ಚುಪ್ ಕೂತಿದ್ದೀನಿ. 3.5 ತಿಂಗಳಾಯ್ತು, ಇನ್ಮೇಲೆ ತೋರಿಸಿ ಪರವಾಗಿಲ್ಲ. ಯಾಕೆ 5 ತಿಂಗಳಿಗೆ ತೋರ್ಸ್ಬೇಕು? ಚೆನ್ನಾಗಿ ಆಟ ಆಡ್ತಾ ಅದೇ ನಂದು ಒಪಿನಿಯನ್ ಕೂಡ. ದೃಷ್ಟಿ ಎಲ್ಲ ನಂಬ್ತೀರಾ? ದೃಷ್ಟಿ ಯಾವಾಗಿದ್ರು ಒಂದೇನೆ. ದೃಷ್ಟಿ ಹಾಕ್ತಾರೆ. ನೀನ್ ಸಣ್ಣವ್ರ ತೋರ್ಸೋ ದೃಷ್ಟಿ ಹಾಕ್ತಾರೆ, ಅಮ್ಮ ತೋರ್ಸೋ ದೃಷ್ಟಿ ಹಾಕ್ತಾರೆ. ಇವಾಗ ನೋಡಿ ತೋರ್ಸ್ಬೋದು ಜನಗಳಿಗೆ. ಜನಗಳ ಕಾಯ್ತಾ ಇದ್ದಾರೆ. ಇವಾಗ ನಾವು ತೋರಿಸಿದ್ರೆ ಕಾಯ್ತಾ ಇದ್ದಾರೆ. ಎಷ್ಟೋ ಜನ ಏನ್ ಮುಖನೇ ತೋರ್ಸಲ್ಲ, ಮುಖನೇ ತೋರ್ಸಲ್ಲ. ಈಗ ತೋರಿಸಿದ್ರೆ ನಾವು ಎತ್ಕೊಂಡು ಬೇಜಾರಾಗುತ್ತೆ ನಮ್ಗೆ. ಅದಕ್ಕೆ ಇವಾಗ ತೋರ್ಸಿದ್ರೆ ಒಳ್ಳೇದು ಅಂತ ನಾನು ತೋರಿಸ್ಬೋದು. ಬಹಳ ದೊಡ್ಡ ಚರ್ಚೆ. ಹಾ, ಮಗು ಫೋಟೋ ಟಿವಿನಲ್ಲಿ ಹಾಕ್ಬೋದಾ? ಮಗುನ ತೋರ್ಸ್ಬೋದ ಎಲ್ಲಾರ್ಗು? ಬೇಡ. ಯಾಕೆ? ಮಗು ತೋರ್ಸ್ಕೂಡ್ದು. ಏನ್ ಸಮಯ ಬೇಡ. ಈಗ ಮತ್ತೆ ಯಾವಾಗ? 1-2 ತಿಂಗಳು ಹೋಗ್ಬೇಕು. ಕೈ ಕೊಡಿ. ಯಾಕೆ ಇವಾಗ ಬೇಡ? ಅಪಾರ ಹಾ? ಆ ಪ್ರಶ್ನೆ ಬೇಡ. ಯಾಕೆ? 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 ಅದು ಯಾಕೆ ಹೇಳಿ? ರೀಸನ್ ಯಾಕೆ? ನಮ್ ಕಡೆ ಆತರ ಅಂತಾರೆ. ಯಾಕೆ ಬರ್ತೀರಿ? ಯಾಕೆ ಅದು ಹೇಳಿ? ತೋರಿಸ್ಬಾರ್ದು. ದೃಷ್ಟಿ ಆಗುತ್ತೆ. ಅಲ್ಲ, ಏನಾಗುತ್ತೆ? ದೃಷ್ಟಿ ಆಗುತ್ತೆ. ದೃಷ್ಟಿ ಆಗತ್ತೆ ಅನ್ನುವುದು 3 ಜನ, ಇಲ್ಲಿ 1 ಜನ. ನಾವು ನಮ್ದಿವಿ ದೃಷ್ಟಿ ಆಗೋದು. ಆದ್ರೆ ಏನಂದ್ರೆ ನೋಡಮ್ಮ, ನಾನು ಹೇಳ್ತೀನಿ, ದೃಷ್ಟಿ ಆಗೋದು ಯಾವ ಇವರಿಬ್ರು ಡಾಕ್ಟ್ರು. ಮಗು ಹುಟ್ಟಿದಾಗ ತೋರಿಸಿದ್ರು ದೃಷ್ಟಿ ಆಗುತ್ತೆ. 10 ತಿಂಗಳು ಬಿಟ್ಟು ತೋರಿಸಿದ್ರು ದೃಷ್ಟಿ ಹಾಗೆ ಆಗುತ್ತೆ. ಆಗಿನ್ನ ಚೆನ್ನಾಗಿರುತ್ತೆ ಮಗ. ಇನ್ನ ಗುಂಡು ಚೆನ್ನಾಗಿದೆ. ವಿಡಿಯೋ ಇಷ್ಟವಾದಲ್ಲಿ ಏನ್ ಮಾಡ್ಬೇಕು? ಲೈಕ್, ಶೇರ್, ಸಬ್ಸ್ಕ್ರೈಬ್. ಸಬ್ಸ್ಕ್ರೈಬ್. ಬಾಯ್. ಬಾಯ್.